ಶಿವಲಿಂಗೇಗೌಡಗೆ ಒಲಿದಂತ ಸಚಿವ ಸ್ಥಾನ ಸಿಎಂ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು. ಸುರ್ಜೇವಾಲಾ ಕೂಡ ಸಚಿವ ಸ್ಥಾನದ ಭರವಸೆ ನೀಡಿದ್ರು. ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಅಂತ ಶಿವಲಿಂಗೇಗೌಡ ಅವರು ರಿಯಾಕ್ಟ್ ಮಾಡಿರೋದು. ಸಿದ್ದರಾಮಯ್ಯ ಅವರು ಕೂಡ ಭರವಸೆ ಕೊಟ್ಟಿದ್ರು, ಸುರ್ಜೇವಾಲಾ ಕೂಡ ಭರವಸೆ ಕೊಟ್ಟಿದ್ರು. ಕೊಟ್ಟ ಮಾತಿನಂತೆ ಜವಾಬ್ದಾರಿಯುತ ಸ್ಥಾನವನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು ವರಿಷ್ಠರು ಇಟ್ಟ ವಿಶ್ವಾಸವನ್ನ ಉಳಿಸಿಕೊಳ್ತೀನಿ, ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ, ಜನರ ಒಳಿತಿಗಾಗಿ ಪ್ರಾಮಾಣಿಕವಾಗಿನೇ ಕೆಲಸ ಮಾಡ್ತೇನೆ, ಯಾವ ಖಾತೆ ಕೊಟ್ಟರೂ ಕೂಡ ನಿರ್ವಹಿಸೋದಕ್ಕೆ ನಾನು ಸಿದ್ಧ ಅಂತ ಗ್ಯಾರಂಟಿ ನ್ಯೂಸ್ಗೆ ನೂತನ ಸಚಿವ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಶಿವಲಿಂಗೇಗೌಡರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟ ಸೇರ್ಪಡೆ ಆಗ್ತಿರುವಂತದ್ದು. ಸರ್, ಎಷ್ಟು ಗಂಟೆಗೆ ಫೋನ್ ಬಂತು? ಸಿಎಂ ಅವರಿಂದ ಬಂತ, ಹೈಕಮಾಂಡ್ ನಾಯಕರಿಂದ ಬಂತ? 1 ಗಂಟೆ. ಏನಂತ ಹೇಳಿದ್ರಿ ಸರ್? ಈಗ ಕ್ಯಾಬಿನೆಟ್ 4 ಗಂಟೆಗೆ ಬನ್ನಿ ಅಂತ ಹೇಳಿ, 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿ. ಸರ್, ಪಕ್ಷ ತೊರೆದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ರಿ. ನಿರೀಕ್ಷೆ ಅಂತೆ ಸಿಎಂ ಅವರು ಮಾತು ಕೊಟ್ಟಿದ್ರು, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು. ಇಬ್ರು ಕೊಟ್ಟಿದ್ರು. ಸುರ್ಜೇವಾಲಾ ಅವರು ಸಮ್ಮುಖದಲ್ಲಿ ಸೇರ್ಕೊಂಡಿದ್ದು ಮಾತು ಕೊಟ್ಟಿದ್ರು. ಅದರಂತೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಅವರಿಟ್ಟಿರ್ತಕ್ಕಂಥ ಜವಾಬ್ದಾರಿಗೆ ನಾವು ಕೃತಜ್ಞರಾಗಿ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರಿ? ಭೇಟಿ ಮಾಡಿದ್ವಿ. ಏನ್ ಹೇಳಿದ್ರಿ ಸರ್? ಯಾವ ರೀತಿ ಕೆಲಸ? ಬಹಳ ರಶ್ ಇದೆ, ಥ್ಯಾಂಕ್ಸ್ ಹೇಳ್ಬೋದು. ಶಿವಲಿಂಗೇಗೌಡರು ಜನರ ಪರ ಧ್ವನಿ, ಸದನದಲ್ಲಿ ಧ್ವನಿ ಎತ್ತುವಂತ ಆ ಸೌಂಡೇ ಬೇರೆ. ಹೌದು, ಗುರುತಿಸಿ ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ರಾಜ್ಯದ ಜನರಿಗೆ? ರಾಜ್ಯದ ಜನಕ್ಕೆ ಜನತೆಯ ಪರವಾಗಿ, ಜನತೆಯ ಒಳಿತಿಗೋಸ್ಕರ ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಸರ್, ಈಗ ಖಾತೆಗಳ ಹಂಚಿಕೆ ವಿಚಾರ ಇದೆ. ಯಾವ ಖಾತೆ ಕೊಟ್ಟರೆ ನಿಭಾಯಿಸ್ತೀರಿ? ನಾನು ಖಾತೆನ ಇಂಥದ್ನೇ ಕೊಡಿ ಅಂತ ಕೇಳೋದಿಲ್ಲ. ಅವ್ರು ಯಾವ್ದು ಕೊಡ್ತಾರೋ ಅದಕ್ಕೆ ನಿರ್ವಹಿಸುತ್ತೆ. ನೀವು ಕೂಡ ರೈತರು, ಹಿಂಗಾಗಿ ಕೃಷಿ ಇಲಾಖೆ ಇದೆ, ಬೇರೆ ಬೇರೆ. ನಾನು ಹೇಳಿದ್ನಲ್ಲ, ಯಾವ್ದು ಕೊಟ್ಟರು ನಿಭಾಯಿಸಕ್ ತಯಾರಾಗಿದ್ದೀನಿ ಅಂತ. ಇದಿಷ್ಟು ಶಿವಲಿಂಗೇಗೌಡರ ಮಾತು. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಸುರ್ಜೇವಾಲಾ ಅವರು ಕೂಡ ಮಾತು ಕೊಟ್ಟಿದ್ರು, ಮತ್ತೆ ಡಿಕೆ ಶಿವಕುಮಾರ್ ಸಿಎಂ ಆಗಿರುವಂತವರು ಕೂಡ ಮಾತು ಕೊಟ್ಟಿದ್ರು. ಈಗ ಅದನ್ನು ನಡ್ಕೊಂಡಿದ್ದಾರೆ, ಖುಷಿ ಇದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.